ಎಸ್ ಮಾಜಿ ಸಿಎಂ ಆಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಮನೆರೇಗಾ ಅನ್ನುವಂಥದ್ದು ಬದಲಾವಣೆ ಹೆಸರು ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರು ಸಿಕ್ಕಾವಷ್ಟೇ ಒಂದು ಕಾನೂನನ್ನು ತರಕೊಟ್ಟಿದ್ದಾರೆ. ಸೊ ಮನೆರೇಗಾ ಅನ್ನುವಂಥದ್ದು ಬದಲಾವಣೆ ಯಾಕೆ ಅನ್ನುವಂಥದ್ದು ಬದಲಾವಣೆ ಅಂತ ಹೇಳಿದ್ರೆ ಅವರಿಗೆ ಮಹಾತ್ಮ ಗಾಂಧಿ ಹೆಸರು ಎಲರ್ಜಿ ಗೊತ್ತಾಯ್ತಲ್ಲ, ಎಲರ್ಜಿ ಅದೊಂದು. ಮಹಾತ್ಮ ಗಾಂಧಿದ ಹೆಸರು ಎಲ್ಲಿ ಇರಬಾರ್ದು, ಅದರ ಸಿದ್ಧಾಂತ ಎಲ್ಲೂ ಇರಬಾರ್ದು. ಈ ರಾಷ್ಟ್ರಕ್ಕೆ ಒಂದು ಭಾರತ ಅಂತೇಳಿ ಹೆಸರು ಕೊಟ್ಟದ್ದೇ ಮಹಾತ್ಮ ಗಾಂಧಿ, ಅದರ ವ್ಯಾಲ್ಯೂವನ್ನು ಕೊಟ್ಟದ್ದೇ ಮಹಾತ್ಮ ಗಾಂಧಿಯವರು. ಸತ್ಯ ಮತ್ತು ಅಹಿಂಸೆಯ ಈ ಪ್ರಬಲವಾದಂಥ ಆಯುಧವನ್ನಾಗಿ ಮಾಡಿ ದೇಶವನ್ನು ರಕ್ಷಣೆ ಮಾಡಿದವರು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟವರು ಮಹಾತ್ಮ ಗಾಂಧಿಯವರು. ಅವರಿಗೆ ಅದು ನನಗೆ ಅರ್ಥ ಇಲ್ಲ. ರಾಮ್ ಜಿ ಅಂದರೆ ಏನು? ರಾಮಚಂದ್ರ ನಾಥುರಾಮ್ ಗೋಡ್ಸೆ ಗೊತ್ತಾ ನಿಮಗೆ? ರಾಮಚಂದ್ರ ಹೆಸರು ನಾಥುರಾಮ್ ಗೋಡ್ಸೆಗೂ ಇದೆ. ನಮ್ಮ ಶ್ರೀರಾಮಚಂದ್ರ ಅಲ್ಲ, ಈ ರಾಮಚಂದ್ರ ದೊಡ್ಡ ರಾಕ್ಷಸವ. ಆ ರಾಕ್ಷಸನ ಹೆಸರು ಈಗ ಇಟ್ಟಿದೆ. ಸರ್, ಈಗ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು 125 ದಿನಗಳ ಕಾಲ ನಾವು ಕೆಲಸವನ್ನ ಕೊಡ್ತಾ ಇದ್ದೀವಿ, ಕಾಂಗ್ರೆಸ್ ನಾಯಕರು ಬರೀ 100 ದಿನಗಳು ಅಷ್ಟೇ ಕೊಟ್ಟರು ಅನ್ನುವಂಥದ್ದು. ಹೇಗೆ ಅದು ಅದನ್ನು ಹೇಗೆ ಸಾಧನೆ ಮಾಡ್ತಾರೆ? ನಾವು ಕಾಂಗ್ರೆಸ್ನವರು 100ಕ್ಕೆ 100 ಪಾಲು ವೇತನದ ಅಂಶ ಇದೆಯಲ್ಲ ಮನ್ರೇಗಾದಲ್ಲಿ ನಾವು ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ. ಈಗ 40% ರಾಜ್ಯದವರು ಕೊಡಬೇಕು. ಹಾಗಿದ್ರೆ ರಾಜ್ಯದವರಿಗೆ ಕಮಿಟ್ಮೆಂಟ್ ಇರುವುದಿಲ್ಲ, ಅವರು ಅನುಷ್ಠಾನ ಮಾಡುವುದಿಲ್ಲ, ಅವರಿಗೆ ಸಂಪನ್ಮೂಲಗಳು ಕೂಡ ಇರುವುದಿಲ್ಲ. ಆದ್ದರಿಂದ ಇಂಥ ಕಾರ್ಯಕ್ರಮ ಇರಬಾರ್ದು ಅಂತೇಳಿ. ಯಾಕಂದರೆ ನಾನು ಹೇಳಿದೆ ಈಗಲೇ ಹೇಳಿದೆ. ಯಾಕಂದರೆ ಮೈಗ್ರೇಷನ್ ನಿಂತಿತ್ತು, 90% ನಿಂತಿತ್ತು ರಾಜ್ಯದಿಂದ ರಾಜ್ಯಕ್ಕೆ ಹೋಗೋದಕ್ಕಂಥದ್ದು. ಉದ್ಯೋಗ ಇಲ್ಲದೆ ಈಗ ಮೇಲ್ಮಟ್ಟದಲ್ಲಿ ನಗರದಲ್ಲಿ ಮತ್ತೆ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ದಿನದಿಂದ ದಿನಕ್ಕೆ ಏರ್ತಾ ಇದೆ ಬಿ ಜೆ ಪಿ ಆಡಳಿತ. ಇಲ್ಲಿ ಕಡಿಮೆ ಪಕ್ಷ ಈ ಗ್ರಾಮಾಂತರ ಪ್ರದೇಶದ ಒಂದು ಉದ್ಯೋಗದ ಅವಕಾಶವನ್ನೇ ಇವತ್ತು ಕಸಿದುಕೊಂಡಿದ್ದಾರೆ. ಕೊನೆಯದಾಗಿ ಸರ್, ಈಗ ಗಾಂಧಿ ಅವರ ಹೆಸರು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಯಾಕೆ ಬಿಜೆಪಿ ನಾಯಕರ ಈ ಒಂದು ಹಠಕ್ಕೆ ಬಿದ್ದಿದ್ದಾರಾ ಅಂತ ಅನ್ಸುತ್ತೆ? ಅಂದರೆ ಮಹಾತ್ಮ ಗಾಂಧಿಯ ಹೆಸರೇ ಅವರಿಗೆ ಅಲರ್ಜಿ. ಅದನ್ನು ಕೇಳಿದೆ ಆಗುದಿಲ್ಲ ಅವರಿಗೆ. ಯಾಕೆಂದರೆ ಅವರ ತತ್ವಕ್ಕೆ ವಿರುದ್ಧ. ಅವರು ಜಾತೀಯತೆಯ ಸಿದ್ಧಾಂತ ಇದ್ದರೆ ಮಹಾತ್ಮ ಗಾಂಧಿ ಅವರು ಜಾತ್ಯತೀತ ಸಿದ್ಧಾಂತ. ಮಹಾತ್ಮ ಗಾಂಧಿಯವರು ಎಲ್ಲ ಜಾತಿ ಎಲ್ಲ ಮತದವರು ಜೊತೆಯಲ್ಲಿ ಬದುಕಬೇಕು ಈ ದೇಶದಲ್ಲಿದು. ಅದು ಬದುಕಬಾರ್ದು ಅಂತೇಳಿ ಇರತಕ್ಕಂಥ, ಅದನ್ನು ಒಡೆದು ಆಳಬೇಕು ಅಂತೇಳಿ ಏನು ಬ್ರಿಟಿಷರು ಒಂದು ಪಾಲಿಸಿ ಮಾಡಿದರು, ಈ ದೇಶದ ಜನರನ್ನು ಒಡೆದು ಆಳಬೇಕು ಅಂತೇಳಿ ಆ ತತ್ವವನ್ನು ಇವತ್ತು ಬಿ ಜೆ ಪಿಯವರು ಅನುಸರಿಸ್ತಾರೆ. ಆ ನೋಟಲ್ಲೂ ಕೂಡ ಗಾಂಧೀಜಿಯವರ ಫೋಟೋಗಳು ಇದೆ, ಅದನ್ನು ಕೂಡ ಬದಲಾವಣೆ ಮಾಡ್ಬೋದಾ ನಿಮ್ಮ ಪ್ರಕಾರ? ಏನು ಮಾಡ್ತಾರೋ, ಗಾಂಧಿಯನ್ನೇ ಕೊಂದಂಥ ಒಂದು ಆ ವಾದಕ್ಕೆ ಪ್ರತಿಪಾದನೆ ಮಾಡತಕ್ಕಂಥ ಪಕ್ಷ ಅಧಿಕಾರದಲ್ಲಿ ಇರುವಾಗ ನೋಟ್ ಎಂಥದ್ದು? ಮನುಷ್ಯನನ್ನೇ ಕೊಂದಿದ್ರಲ್ಲ. ಎಸ್, ನೋಡಿದ್ರಲ್ಲ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಿಯಾ ಜೊತೆ ನಾನು ಸಿರಾಜ್ ಮಲ್ಲಿಕ, ರೆಬೆಲ್ ಟಿವಿ, ಬೆಂಗಳೂರು.